ನಿಮಗೆ ಒಂದು ಕ್ವಶನ್. ನಿಮಗೆ ಯಾರೋ ಗೊತ್ತಿರಲಾರ್ದವ್ರು ನಿಮ್ಮ ಅಕೌಂಟ್ ಅನ್ನು ಹ್ಯಾಕ್ ಮಾಡಿದ್ದಾರೆ, ನೀವು ಏನ್ ಮಾಡ್ತೀರಾ? ಬನ್ನಿ ಈ ಮೂವಿ ಕೊಡೋನು ಹೀಗೆ. ಟರ್ಬೋ ಇದರ ಒನ್ ಲೈನ್ ಸ್ಟೋರಿ ಏನು ಅಂತ ಅಂದ್ರೆ, ಒಬ್ಬ ಶಾರ್ಟ್ ಟೆಂಪರ್ ಇರೋ ವ್ಯಕ್ತಿಗೆ ಇಲ್ಲಿ ಏನೇನೆಲ್ಲ ತೊಂದರೆ ಆಗ್ತವೆ ಅನ್ನೋದೇ ಒನ್ ಲೈನ್ ಸ್ಟೋರಿ ಆಗಿದೆ. ಈ ಮೂವಿಯಲ್ಲಿ ಮೇನ್ ಆಗಿ 4 ಕ್ಯಾರೆಕ್ಟರ್ಗಳು ಬರ್ತಾ ಹೋಗ್ತವೆ. ಅವು ಯಾವ್ಯಾವ ಅಂದರೆ ಜರಿ, ಇಂದುಲೇಖ, ವೇಟ್ರಿಯಲ್ ಷಣ್ಮುಗನ್ ಸುಂದರಂ ಅಂಡ್ ನಮ್ಮ ಹೀರೋ ಜೋಶ್. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೀನ್ ಅನ್ನ ಇಟ್ಟಿದ್ದಾನೆ. ಇಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಅದರಲ್ಲಿ ಗಂಡ, ಹೆಂಡತಿ ಮತ್ತು ಅವರಿಬ್ಬರಿಗೂ ಒಂದು ಮಗು ಕೂಡ ಇರುತ್ತೆ. ಹೀಗೆ ಒಂದಿನ ರಾತ್ರಿ ಗಂಡ ಆಫೀಸಿಗೆ ಹೋಗಿರ್ತಾನೆ. ಅವನು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಈ ಸಮಯದಲ್ಲಿ ಅವನ ಮನೆಗೆ ಒಂದು ಕಂಪ್ನಿ ನೇಮ್ ಅನ್ನ ಹೇಳ್ಕೊಂಡು ರೌಡಿಗಳು ಒಂದು ಆಫರ್ನ ನಿಮ್ಮ ಗಂಡನಿಗೆ ತಂದಿದ್ದೀವಿ ಅಂತ ಅವನ ಹೆಂಡತಿಗೆ ಹೇಳ್ತಾರೆ. ಅವಳು ಕೂಡ ನಿಜ ಅಂತ ಅನ್ಕೊಂಡು ಮನೆ ಒಳಗೆ ಕರೀತಾಳೆ ಅವರನ್ನ. ಅವಳು ಅವನ ಗಂಡನಿಗೆ ಕಾಲ್ ಮಾಡಿ ಹೇಳ್ತಾಳೆ, ನಿಮಗೆ ಒಂದು ಕಂಪ್ನಿದವರು ಆಫರ್ ಕೊಡೋಕೆ ಅಂತ ಬಂದಿದ್ದಾರೆ, ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಹೇಳಿದಾಗೆ ಅವನು ಹೇಳ್ತಾನೆ, ಆ ತರದವರು ನನಗೆ ಯಾರು ಗೊತ್ತಿಲ್ಲ, ಅದು ಒಂದು ಫ್ರಾಡ್, ನೀನು ಹುಷಾರಾಗಿರು ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ. ಅಷ್ಟೊನ್ನದ್ರಲ್ಲಿ ಅವಳ ಮಗನಿಗೆ ಕುತ್ತಿಗೆ ಮೇಲೆ ಒಂದು ಚಾಕನ್ನ ಹಿಡಿದ್ಬಿಟ್ಟಿರ್ತಾರೆ. ಅಲ್ಲಿ ಅವಳ ಗಂಡ ಬೇಗ ಮನೆಗೆ ಬರುವಾಗ ಒಂದು ಗಲಾಟೆಯಲ್ಲಿ ಸಾಯಿಸ್ಬಿಡ್ತಾರೆ. ಹಾಗೆ ಇವಳನನ್ನು ಕೂಡ ನೇಣು ಹಾಕ್ಬಿಟ್ಟು ಸಾಯಿಸಿ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಅಂತ ಮೂವಿ ಕೂಡ ಕಂಟಿನ್ಯೂ ಆಗುತ್ತೆ. ಇವಾಗ್ಲಿದ್ದ ಹೀರೋದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ದಿನ ಜಾತ್ರೆ ಇರುತ್ತೆ. ಆ ಜಾತ್ರೆಯಲ್ಲಿ ಒಬ್ಬ ಸಾಧಾರಣ ಮನುಷ್ಯನ ಅಂಗಡಿ ಕೂಡ ಇರುತ್ತೆ. ಆ ಅಂಗಡಿ ಮಾಲೀಕ ಬಂದು ಆ ಊರಿನ ಚರ್ಚ್ ಫಾದರ್ ಹತ್ರ ಹೋಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನೆ. ಈ ವರ್ಷವಾದರೂ ಜಾತ್ರೆಯಲ್ಲಿ ಗಲಾಟೆ ಆಗದೆ ಇರೋ ತರ ನೋಡ್ಕೊಳ್ಳಿ, ಆ ಜೋಶ್ನ ಕೈ ಹಿಡಿತದಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಪ್ರತಿ ವರ್ಷನೂ ನನ್ನ ಅಂಗಡಿಯಲ್ಲಿ ಇರೋ ಐಟಮ್ಸ್ ಗಳನ್ನು ಹಾಳು ಮಾಡಿದ ತರಾನೇ ಈ ವರ್ಷ ಕೂಡ ಹಾಳು ಮಾಡಿಬಿಡ್ತಾನೆ ಅಂತ ಫಾದರ್ಗೆ ಹೇಳ್ತಾನೆ. ಅದಕ್ಕೆ ಫಾದರ್ ವಿಚಾರಿಸಿ ಹೇಳ್ತಾರೆ, ನಮ್ಮ ಮಾತುಗಳನ್ನು ಜೋಶ್ ಕೇಳಲ್ಲ, ಅವನು ತಲೆ ಬಾಗೋದು ಅವನ ಅಮ್ಮನಿಗೂ ಅಷ್ಟೇ, ಅದಕ್ಕೆ ಅವನ ಅಮ್ಮನ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಇಬ್ರು ಡಿಸೈಡ್ ಮಾಡ್ಕೋತಾರೆ. ಇವರಿಬ್ಬರು ಹೋಗಿ ಹೇಳ್ತಾರೆ ಅವನ ಅಮ್ಮನಿಗೆ, ನಾಳೆ ನಡೆಯೋ ಜಾತ್ರೆಯಲ್ಲಿ ನಿಮ್ಮ ಮಗ ಇರಬಾರ್ದು, ಇದ್ರೆ ಗಲಾಟೆ ಮಾಡ್ಕೊಳ್ತಾನೆ, ಮತ್ತೆ ಊರವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅವಳ ಅಮ್ಮ ಕೂಡ ಯೋಚನೆ ಮಾಡಿ ಜೋಶ್ನ ಬೇರೆ ಊರಿಗೆ ಕಳಿಸ್ಬೇಕು ಅಂತ ಫೋರ್ಸ್ಫುಲ್ಲಿ ಅವನನ್ನ ಕಳಿಸ್ತಾಳೆ. ಮತ್ತೆ ಅವತ್ತಿನ ದಿನ ರಾತ್ರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಆ ಜಾತ್ರೆಯಲ್ಲಿ ಅರಿಬಾಳ ಸಾಬ ಅನ್ನೋನಿಗೂ ಮತ್ತು ಜೋಶ್ಗೂ ಮೊದಲಿನಿಂದಲೂ ದೇಶ ಇರುತ್ತೆ. ಹಾಗಾಗಿ ಅರಿಬಾಳ ಸಾಬ ಯಾವಾಗ್ಲೂ ಜಾತ್ರೆಯಲ್ಲಿನೇ ಅಟ್ಯಾಕ್ ಮಾಡ್ತಾ ಇರ್ತಾನೆ ಜೋಶ್ ಮೇಲೆ. ಆದರೆ ಈ ವರ್ಷ ಜೋಶ್ ಇಲ್ಲದ ಕಾರಣಕ್ಕೆ ಜೋಶ್ನ ಆತ್ಮೀಯವಾದ ಜರಿ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಆದ್ರೆ ಜೋಶ್ಗೆ ಅದು ಹೆಂಗೋ ಒಂದು ಗೊತ್ತಾಗುತ್ತೆ. ಹಾಗಾಗಿ ಅವನು ರಿಟರ್ನ್ ಅವನ ಜೀಪ್ ತಗೊಂಡು ಬರ್ತಾನೆ. ಅಲ್ಲಿ ಒಂದು ಫೈಟ್ ಆಗುತ್ತೆ. ಆ ಫೈಟ್ ಅಲ್ಲಿ ಜರಿಗೆ ಸ್ವಲ್ಪ ಗಾಯ ಕೂಡ ಆಗ್ತವೆ. ಅದಕ್ಕೆ ಅವನಿಗೆ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಔಷಧಿಯನ್ನು ಕೊಟ್ಟು ಮಲಗಿಸಿರ್ತಾರೆ. ಅವಾಗ ಜರಿನ ನೋಡ್ಬೇಕು ಅಂತ ಜೋಶಣ್ಣ ಹೋದಾಗೆ ಅವನು ಮಲ್ಕೊಂಡಿರ್ತಾನೆ. ಅಲ್ಲಿ ಪೊಲೀಸ್ ಬಂದು ಜೋಶ್ಗೆ ಹೇಳ್ತಾನೆ, ಇವನು ಹೊಡೆದಿದ್ದು ಅರಿವಾಳ ಸಾಬ ಅಲ್ಲ, ಬೇರೆಯವರು, ಇವನು ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದಾನೆ. ಆ ಹುಡುಗಿ ಮನೆಯವರಿಗೆ ಗೊತ್ತಾಗಿ ಇವನ ಮೇಲೆ ಜಾತ್ರೆಯಲ್ಲಿ ಅಟ್ಯಾಕ್ ಅನ್ನ ಮಾಡಿಸಿದ್ದಾರೆ. ಹೀಗೆ ಪೊಲೀಸು ಜೋಶ್ಗೆ ಹೇಳ್ತಾನೆ. ಅವಾಗ ಜೋಶು ಆ ಹುಡುಗಿಯನ್ನ ಎತ್ತಕೊಂಡು ಬಂದು ಇವರಿಬ್ಬರನ್ನು ಒಂದ್ ಮಾಡ್ತೀನಿ ಅಂತ ಆವೇಶದಲ್ಲಿ ಹೇಳ್ತಾನೆ. ಆದರೆ ಆ ಹುಡುಗಿಯ ನಯ ಪೈಸೆ ಕೂಡ ಇನ್ಫಾರ್ಮೇಶನ್ ಕೂಡ ಇವರ ಹತ್ರ ಇರೋದಿಲ್ಲ. ಅವಾಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಜರಿ ಮೊಬೈಲ್ ಲಾಕ್ ನ ಓಪನ್ ಮಾಡಿ ಅವನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾವ್ಯಾವ ಹುಡುಗಿಗೆ ಜಾಸ್ತಿ ಮಿಸ್ ಕಾಲ್ ಹೋಗಿದಾವೆ ಅಂತ ನೋಡಿ ಚೆಕ್ ಮಾಡ್ತಾನೆ. ಇಂದು ಅನ್ನೋ ಹುಡುಗಿಯ ನೇಮ್ ಇರುತ್ತೆ, ಆದ್ರೆ ಇಂದು ಅನ್ನೋ ನೇಮ್ ಮುಂದೆ ಇಂದು ಇನ್ಸ್ಟಾ, ಇಂದು ಡೇಟಿಂಗ್ ಅಂತ ಇನ್ನು 4-5 ನಂಬರ್ಗಳು ಇರ್ತವೆ. ಜೋಸ್ ಅಣ್ಣ ಹೆಂಗೋ ಒಂದು ಕರೆಕ್ಟ್ ಆಗಿರೋ ನಂಬರ್ಗೆ ಡೈಲ್ ಮಾಡಿ, ನಾಳೆ ನಿಮ್ಮನ್ನು ಕರ್ಕೊಂಡ್ ಬಂದು ಜರಿಗೂ ಮತ್ತು ನಿಮಗೂ ಒಂದ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಮಾಸ್ ಆಗಿ ಹೋಗಿ ಅವಳ ಮನೆಗೆ ಹೋಗಿ ಅವರ ಮನೆಯವರಿಗೆ ಹೊಡೆದ್ಬಿಟ್ಟು ಅವಳನ್ನ ಕರ್ಕೊಂಡು ಜರಿ ಮನೆಗೆ ಕರ್ಕೊಂಡ್ ಬರ್ತಾನೆ ರಾತ್ರಿ ಟೈಮಲ್ಲಿ. ಆದ್ರೆ ಜರಿಗೆ ಅವನು ಲವ್ ಮಾಡಿರೋ ವಿಷಯನ್ನ ಮನೆಯಲ್ಲಿ ಹೇಳಕ್ಕೆ ಅವನಿಗೆ ಸ್ವಲ್ಪ ಭಯ ಇರುತ್ತೆ. ಇಲ್ಲಿ ಸಡನ್ ಆಗಿ ಜೋಶ್ ಕೂಡ ಅವನಿಗೆ ಹೇಳದೆ ಆ ಹುಡುಗಿಯನ್ನು ಕರ್ಕೊಂಡ್ ಬಂದು ಅವನಿಗೆ ಸರ್ಪ್ರೈಸ್ ಅಂತ ಅವನ ಮನೆಯವರ ಮುಂದೆ ಹೇಳ್ಬಿಡ್ತಾನೆ. ಆದರೆ ಜರಿ ಅವಳನ್ನ ನೋಡಿ ಭಯಪಟ್ಟು, ಅವಳು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಅಂತ ಮನೆಯವರ ಮುಂದೆ ಹೇಳ್ಬಿಡ್ತಾನೆ. ಅವಾಗ ಅಲ್ಲಿದ್ದ ಜೋಶ್ ಮತ್ತು ಇಂದು ಇಬ್ರು ಬೇಜಾರಾಗಿ ವಾಪಸ್ ಹೋಗ್ತಾರೆ. ಮತ್ತೆ ಜೋಶ್ ಕೂಡ ಅವಳಿಗೆ ಕೇಳ್ತಾನೆ, ನಿನಗೆ ಮನೆಗೆ ಬಿಟ್ಟು ಬರಲ್ಲ ಅಂತ. ಆದ್ರೆ ಅವಳು ಹೇಳ್ತಾಳೆ, ಜರಿ ನನಗೆ ತುಂಬಾನೇ ಮೋಸ ಮಾಡ್ಬಿಟ್ಟ, ಈ ಮುಖವನ್ನು ಇಟ್ಕೊಂಡು ಮನೆಗೆ ಹೆಂಗ್ ಹೋಗ್ಲಿ ನಾನು ವರ್ಕ್ ಮಾಡೋದು ಚೆನ್ನೈಯಲ್ಲಿ, ಆ ಬಸ್ ಹಚ್ಚಿದ್ರೆ ಸಾಕು ನನಗೆ ಅಂತ ಕೇಳ್ತಾಳೆ. ಇಲ್ಲೇ ಜೋಶ್ ಅಣ್ಣ ಆ ಚೆನ್ನೈ ಬಸ್ ಅನ್ನ ಹುಡುಕಿ ಅವಳನ್ನ ಆ ಬಸ್ ಅಲ್ಲಿ ಕಳಿಸ್ತಾನೆ. ಆದ್ರೆ ಇಲ್ಲಿ ಆ ಹುಡುಗಿಯ ಮನೆಯವರು ಕಿಡ್ನಾಪ್ ಕೇಸ್ ಅಂತ ಜೋಶ್ ಅಣ್ಣನ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಜೋಶ್ ಅಣ್ಣ ಅವಳಿಗೆ ಬಸ್ ಅನ್ನ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟು ತಾನು ರಿಟರ್ನ್ ಮನೆಗೆ ಹೋಗ್ಬೇಕು ಅಂತ ಅವಳ ಅಮ್ಮನಿಗೆ ಕಾಲ್ ಮಾಡಿ ಕೇಳ್ತಾನೆ. ಅವಾಗ ಅವ್ರಮ್ಮ ಹೇಳ್ತಾಳೆ, ನಿನ್ ಮೇಲೆ FIR ಹಾಕಿದ್ದಾರೆ, ಇಲ್ಲಿ ಆ ಹುಡುಗಿಯನ್ನ ರಿಟರ್ನ್ ಅವ್ರ ಮನೆಗೆ ಬಿಟ್ ಬಾ, ಇಲ್ಲ ಅಂದ್ರೆ ನಿನ್ಗೆ ಜೈಲಿಗೆ ಹಾಕ್ತಾರೆ ನೋಡು ಅಂತ ಅವ್ರ ಅಮ್ಮನು ಕೂಡ ವಾರ್ನ್ ಮಾಡಿ ಹೇಳ್ತಾಳೆ. ಅದಕ್ಕೆ ಜೋಶ್ ಕೂಡ ಶಾಕ್ ಆಗಿ ಇಂದು ಹತ್ತಿರ ಬಸ್ ಅನ್ನ ಫಾಲೋ ಮಾಡಿ ಈ ಬಸ್ ಅನ್ನ ಸ್ಟಾಪ್ ಮಾಡ್ತಾನೆ. ಅವಳಿಗೆ ರಿಕ್ವೆಸ್ಟ್ ಮಾಡ್ಕೊಂತಾನೆ, ಇಂದಿಗೆ ನನ್ ಮೇಲೆ FIR ಹಾಕಿದ್ದಾರೆ, ನಿನ್ನನ್ನು ರಿಟರ್ನ್ ನಿಮ್ ಮನೆಗೆ ಬಿಟ್ಟು ಬರೋವರೆಗೂ ನನ್ನ ಅಮ್ಮ ನನಗೆ ಮನೆಗೆ ಸೇರ್ಸೋದಿಲ್ಲ ಬಾ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತಾನೆ. ಆದ್ರೆ ಅವಳು ಸಿಟ್ಟಲ್ಲಿ ಹೇಳ್ತಾಳೆ, ನಾನ್ ಬರೋದಿಲ್ಲ, ನಾನ್ ಬರಕ್ ಆಗಲ್ಲ ಅಂತ ಹೇಳ್ತಾಳೆ.
ಅವಾಗ ಜೋಶ್ ಹೇಳ್ತಾನೆ, ನೀ ಬರೋವರೆಗೂ ನಾನ್ ನಿನ್ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅವಳ ಜೊತೆನೆ ಚೆನ್ನೈ ಬಸ್ ಹತ್ಕೊಂಡು ಹೋಗ್ತಾನೆ. ಜೋಶು ಅವಳ ಬಯೋಡಾಟಾನ ತಿಳ್ಕೊಂಡಿರ್ತಾನೆ ಬಸ್ ಅಲ್ಲಿ ಹೋಗುವಾಗ. ಬೆಳಗ್ಗೆ ಎಲ್ಲ ಆದ್ಮೇಲೆ ಅವಳು ಜೋಶ್ನ ಅಲ್ಲೇ ಬಿಟ್ಟು ಒಬ್ಳೆ ಹೋಗ್ಬಿಟ್ಟಿರ್ತಾಳೆ. ಅವನು ನಿದ್ದೆಯಿಂದ ಎದ್ದು ನೋಡಿದರೆ ಅವಳು ಇರೋದೇ ಇಲ್ಲ. ಅವನು ಆಟೋದಲ್ಲಿ ಅವಳು ಇರೋ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಕೂಡ ಅವಳಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನೆ. ಆದ್ರೆ ಅವಳು ಬರಲ್ಲ ಅಂತ ಡಿಸೈಡ್ ಮಾಡಿರ್ತಾಳೆ. ಹಾಗಾಗಿ ಜೋಶ್ ಅಣ್ಣ ಆಫೀಸ್ ಅನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಅವಾಗ ಜೋಶ್ ಅನ್ಕೊಂತಾನೆ, ಇವಳಿಗೆ ಎಷ್ಟು ಹೇಳಿದ್ರು ಕೂಡ ಬರಲ್ಲ, ಇವಳಿಗೆ ಹೇಳೋದೆಲ್ಲ ವ್ಯರ್ಥನೆ ಅಂತ ಅನ್ಕೊಂಡು ಒಂದಿನ ನೈಟ್ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಎದ್ದು ಊರಿಗೆ ಹೋದ್ರೆ ಆಯ್ತು ಬಿಡು ಅಂತ ಅನ್ಕೊಂಡು ರೂಮ್ ಅನ್ನ ಹುಡುಕುತ್ತಾ ಹೋಗ್ತಾನೆ. 500 ರೂಪಾಯಿಗೆ ಒಂದು ರೂಮ್ ಕೂಡ ಸಿಗುತ್ತೆ. ಆ ರೂಮ್ ಅಲ್ಲಿ ಕರೆಕ್ಟ್ ಆಗಿ ನೀರ್ ಕೂಡ ಬರ್ತಿರಲ್ಲ, ಫ್ಯಾನ್ ಕೂಡ ವರ್ಕ್ ಆಗ್ತಿರಲ್ಲ. ಜೋಸ್ ಅಣ್ಣ ಹೋಗಿ ಓನರ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಾನೆ. ರೂಮ್ ಅಲ್ಲಿ ಏನು ಫೆಸಿಲಿಟೀಸ್ ಇಲ್ಲ, ನನ್ಗೆ ಆಫೀಸ್ 500 ರೂಪಾಯಿನ ಕೊಡಿ, ನಾನು ಬೇರೆ ರೂಮ್ ಅನ್ನಾದ್ರೂ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಆದ್ರೆ ಓನರು ನೋ ರಿಫಂಡ್ ಅಂತ ಬೋರ್ಡ್ ಅನ್ನ ಹಾಕಿರ್ತಾನೆ. ಆದ್ರೆ ಜೋಸ್ ಅಣ್ಣ ಅದನ್ನ ನೋಡಿ ಸಿಟ್ಟಾಗಿ ಅವನಿಗೆ ಹೊಡೆದ್ ಬಿಡ್ತಾನೆ. ಪೊಲೀಸ್ ಬಂದು ಜೋಸ್ ಅಣ್ಣನ ಸ್ಟೇಷನ್ ಅಲ್ಲಿ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪೊಲೀಸರು ಇವನು ಹೊಸಬ ಅಂತ ಅನ್ಕೊಂಡು ನಿಂಗೆ ಇಲ್ಲಿ ಚೆನ್ನೈಯಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ ಅಂತ ಕೇಳ್ತಾನೆ. ಅವಾಗ ಜೋಸ್ ಅಣ್ಣ ಹೇಳ್ತಾನೆ, ನನ್ಗೆ ಇಲ್ಲಿ ಗೊತ್ತಿರೋರು ಒಬ್ರೇ, ಇಂದು ಅವರಷ್ಟೇ ಅಂತ ಹೇಳಿ ಅವಳ ಆಫೀಸ್ ಅಡ್ರೆಸ್ ಅನ್ನ ಕೊಡ್ತಾನೆ. ಅಲ್ಲಿಗೆ ಇಂದು ಬಂದು ಜೋಸ್ ಅಣ್ಣ ಬಿಡಿಸ್ಕೊಂಡು ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ ಬಿಟ್ಟು ಜೋಸ್ ಅಣ್ಣ ಹೊರಗಡೆ ಬಂದ್ಮೇಲೆ ತಮ್ಮೂರಲ್ಲಿರೋ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಊರಲ್ಲಿ ನನ್ ಬಗ್ಗೆ ಹೆಂಗಿದೆ, ಕೇಸ್ ಎಲ್ಲ ಹೆಂಗ್ ನಡೀತಾ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಫ್ರೆಂಡ್ ಪೊಲೀಸ್ ಹೇಳ್ತಾನೆ, ಹೊಡೆದಿರೋ ಆ ಹುಡುಗಿ ಮನೆಯವರು ಎಲ್ಲರೂ ಲಾಯರ್ ಅವರಿಗೆ, ಅದಕ್ಕೆ ನಿನ್ ಮೇಲೆ ಕೇಸ್ ಫುಲ್ ಟೈಟ್ ಆಗಿದೆ, ಸ್ವಲ್ಪ ದಿನ ಈ ಕಡೆ ಇಲ್ಲಿ ಬರಲೇ ಬೇಡ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ. ಅದಕ್ಕೆ ಜೋಶ್ ಕೂಡ ಯೋಚನೆ ಮಾಡ್ತಾನೆ, ಸ್ವಲ್ಪ ದಿನ ಇಲ್ಲೇ ಚೆನ್ನೈಯಲ್ಲೇ ಇದ್ರೆ ಆಯ್ತು ಬಿಡು, ಆಮೇಲೆ ಇಂದು ಅನ್ನೋ ಆಫೀಸಿ ಊರಿಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂತ ತನ್ನ ಮನಸ್ಸಲ್ಲೇ ತಾನೇ ಅನ್ಕೊಂಡು ಸುಮ್ನೆ ಆಗ್ತಾನೆ. ಆಮೇಲೆ ಹಿಂದಿಗೆ ಹೇಳ್ತಾನೆ, ನಾ ಸ್ವಲ್ಪ ದಿನ ಇಲ್ಲೇ ಇರ್ಬೇಕಂತ ಅನ್ಕೊಂಡಿದ್ದೀನಮ್ಮ, ನನಗೆ ಅಲ್ಲಿವರೆಗೂ ಒಂದ್ ಕೆಲಸವನ್ನು ಹುಡುಕೊಡು ಅಂತ ಕೇಳ್ಕೊಳ್ತಾನೆ. ಇಲ್ಲಿ ಜೆರಿ ಚೆನ್ನೈಗೆ ಬಂದು ಇಂದುನ ಮೀಟ್ ಆಗಿ ಅವಳಿಗೆ ಸಾರಿಯನ್ನ ಕೇಳ್ತಾನೆ. ಆದ್ರೆ ಅವಳು ಕ್ಷಮಿಸೋಲ್ಲ. ಹಾಗಾಗಿ ಅವನು ರಿಟರ್ನ್ ತನ್ನ ಚೆನ್ನೈಯಲ್ಲಿರೋ ಮನೆಗೆ ಹೋಗ್ತಾನೆ. ಅಂಡ್ ಇಲ್ಲಿ ಜೆರಿ ಕೂಡ ಒಂದ್ ಬ್ಯಾಂಕ್ ಅಲ್ಲಿ ಚೆನ್ನೈಯಲ್ಲಿನೇ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕೆಲಸ ಮಾಡೋ ಬ್ಯಾಂಕ್ ಥ್ರೂ ಇನ್ನೊಂದು ಬ್ಯಾಂಕಿಗೆ ಲಿಂಕ್ ಕೂಡ ಇರುತ್ತೆ. ಆ ಇನ್ನೊಂದು ಬ್ಯಾಂಕಿನ ಮ್ಯಾನೇಜರೇ ಈ ಇಂದು ಲೇಖ ಆಗಿರ್ತಾಳೆ. ಹಾಗಾಗಿ ಇಬ್ರಿಗೂ ಲವ್ ಕೂಡ ಆಗಿರುತ್ತೆ. ಜೋಶ್ಗೆ ರಾತ್ರಿಯಲ್ಲಿ ಎಲ್ಲಿರ್ಬೇಕು ಅಂತ ಗೊತ್ತಾಗ್ಲಾರ್ದೆ ಜೆರಿ ಮನೆಗೆ ಹೋಗಿ ಜೆರಿಗೆ ಸಾರಿಯನ್ನ ಕೇಳ್ತಾನೆ. ಆಮೇಲೆ ನಿಮ್ ಮನೆಯಲ್ಲಿ ಇರೋಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಜೆರಿ ಕೂಡ ಕ್ಷಮಿಸ್ಬಿಟ್ಟು ಸರಿ ಆಯ್ತು ಇರು ಅಂತ ಹೇಳ್ತಾನೆ. ಜೆರಿ ಯಾಸ್ ಯೂಸಲ್ ತರ ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತಾನೆ. ಆದರೆ ಅವನಿಗೆ ಅಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಅದು ಏನು ಅಂತ ಅಂದ್ರೆ ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಸೀತಾರ ಅನ್ನೋ ಒಂದು ಹುಡುಗಿ ಜೆರಿ ಅಕೌಂಟ್ಗೆ ಲಕ್ಷಗಟ್ಟಲೆ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಆಗಿರೋದನ್ನ ಮಾಡಿ ಜೆರಿಗೆ ತೋರಿಸ್ತಾಳೆ. ಅದಕ್ಕೆ ಅವನು ಕೂಡ ಸ್ವಲ್ಪ ದಿನ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ತಾನೆ. ಅವೊಂದು ಒಂದೇ ಅಕೌಂಟ್ ಅಲ್ಲದೆ ಸುಮಾರು ಅಕೌಂಟ್ ಗಳಿಂದ ಕೋಟ್ಯಾನುಗಟ್ಲೆ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಇಲ್ಲಿ ಒಂದು ಸ್ಕ್ಯಾಮ್ ನ ಮಾಡಿ ಅಮೌಂಟ್ ಅನ್ನ ಕೂಡ ಹಾಕಿರ್ತಾರೆ. ಇದನ್ನೆಲ್ಲ ಮಾಡ್ತಾ ಇರೋದು ದ ಒನ್ ಅಂಡ್ ಓನ್ಲಿ ವೇಟ್ರಿಯಲ್ ಷಣ್ಮುಗನ್ ಸುಂದರಂ, ಅಂದ್ರೆ ರಾಜ್ಬಿ ಶೆಟ್ಟಿ ಇವರೇ ಅಂತ ಜೆರಿ ತಿಳ್ಕೊಂತಾನೆ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಯಾಮಿಲಿಯನ್ನ ಸಾಯಿಸಿರ್ತಾರೆ. ಅದು ಮಾಡಿಸಿರೋದು ಈ ವೇಟ್ರಿಯಲ್ ಷಣ್ಮುಗನೇ. ಬಿಕಾಸ್ ಅವ್ರ ಹತ್ರ ಲಕ್ಷಗಟ್ಟಲೆ ಅಮೌಂಟ್ ಅನ್ನ ಇರುತ್ತೆ. ಅವರನ್ನ ಸಾಯಿಸಿ ಆ ಅಮೌಂಟ್ ನ ಜೆರಿ ಅಕೌಂಟ್ ಥ್ರೂ ತಮ್ಮ ಅಕೌಂಟ್ಗೆ ಹಾಕೊಂಡಿರ್ತಾರೆ. ಇಲ್ಲಿ ಜೋಶ್ಗೆ ಒಂದು ಕ್ಲೈಂಟ್ ಆಂಡ್ರಿವ್ ಅನ್ನೋ ವ್ಯಕ್ತಿ ಜೊತೆ ಮಾತಾಡಿ ಜೋಶ್ ಅಣ್ಣನ್ಗೆ ಒಂದು ಪರ್ಸನಲ್ ಡ್ರೈವರ್ ಆಗಿ ಆಂಡ್ರಿವ್ ಹತ್ರ ಸೇರ್ಕೊಳ್ತಾನೆ. ಹೀಗೆ ಒಂದಿನ ಆಂಡ್ರಿವ್ಗೆ ಒಬ್ಬ ರೌಡಿ ಕಡೆಯಿಂದ ತೊಂದರೆ ಆಗ್ತಾ ಇರುತ್ತೆ. ಅದು ಅಮೌಂಟ್ ವಿಚಾರದಲ್ಲಿ. ಆಂಡ್ರಿವ್ ರೌಡಿ ಇರೋ ಅಡ್ಡಕ್ಕೆ ಹೋಗಿ ಅವನ ಜೊತೆ ಮಾತಾಡಿ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೋಗಿರ್ತಾನೆ. ಬಟ್ ಅವನು ರೌಡಿ ಏನು ಕಾಂಪ್ರಮೈಸ್ ಆಗಲ್ಲ. ಹಾಗಾಗಿ ಅಲ್ಲಿ ಒಂದು ಗಲಾಟೆ ಶುರು ಆಗುತ್ತೆ. ಅವಾಗ ಅಲ್ಲಿ ಜೋಶ್ ಅಣ್ಣ ಆಂಡ್ರಿವ್ಗೆ ಸಪೋರ್ಟ್ ಆಗಿ ನಿಂತು ಆ ರೌಡಿಗಳನ್ನ ಹೊಡೆದು ಕಳಿಸ್ತಾನೆ. ಅದಕ್ಕೆ ಆಂಡ್ರಿವ್ ಖುಷಿಯಾಗಿ ಜೋಶ್ ಅಣ್ಣನ ಒಬ್ಬ ಡ್ರೈವರ್ ತರ ನೋಡದೆ ಒಬ್ಬ ಗೆಳೆಯನ ತರ ನೋಡಿ ಅವನಿಗೆ ಒಂದು ಮನೆಯನ್ನು ಗಿಫ್ಟ್ ಆಗಿ ಕೊಡ್ತಾನೆ. ಜೋಶ್ ಅಣ್ಣ ಅವರ ಮನೆಗೆ ಕಾಲ್ ಮಾಡಿ ಅವ್ರ ಅಮ್ಮನಿಗೆ ನಡೆದಿರೋ ಎಲ್ಲಾ ವಿಷಯಗಳನ್ನು ಹೇಳಿ ಚೆನ್ನೈಗೆ ಕರೆಸ್ಕೊಳ್ತಾನೆ. ಆಮೇಲೆ ಇಲ್ಲಿ ಜೆರಿಗೆ ಇನ್ನೊಂದು ಹುಡುಗಿ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇಬ್ಬರು ಸೇರಿ ಅವರ ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಈ ಸ್ಕ್ಯಾಮ್ ಬಗ್ಗೆ ಹೇಳ್ತಾರೆ. ಅವಳು ಮ್ಯಾನೇಜರ್ ಆ ರೌಡಿಗೆನೆ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಅದು ಇವರಿಗೆ ಗೊತ್ತೇ ಇರುವುದಿಲ್ಲ. ಇಲ್ಲಿ ಜೆರಿ ಮ್ಯಾನೇಜರ್ಗೆ ಈ ವಿಷಯದ ಬಗ್ಗೆ ಹೇಳಿದ ಮೇಲೆ ಇಂದುನ ಮೀಟ್ ಆಗಕ್ಕೆ ಹೋಗ್ತಾನೆ. ಇಂದಿಗೂ ಈ ವಿಷಯದ ಬಗ್ಗೆ ಹೇಳಿ ಆ ರೌಡಿಗಳನ್ನ ಪೊಲೀಸರಿಗೆ ಹಿಡ್ಕೊಡೋಣ ಅಂತ ಡಿಸಿಷನ್ ಮಾಡಕ್ಕೆ ಇಂದುನ ಹತ್ರ ಬರುತ್ತಾನೆ. ಆದರೆ ಇಂದು ಅವನು ಬಂದಿರೋದು ನನಗೆ ಸಾರಿ ಕೇಳಕ್ಕೆ ಅಂತ ಅನ್ಕೊಂಡು ಹೀಗೆ ಅಂಡರ್ ಎಸ್ಟಿಮೇಟ್ ಮಾಡಿ ರಿಟರ್ನ್ ಕಳಿಸ್ತಾಳೆ. ಇಲ್ಲಿ ಜೆರಿ ಬ್ಯಾಂಕ್ ಅಲ್ಲಿ ಜೆರಿ ಇಲ್ದೇ ಇರೋ ಸಮಯಕ್ಕೆ ರೌಡಿಗಳು ಬಂದು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋ ಆ ಹುಡುಗಿಯನ್ನ ಸಾಯಿಸ್ಬಿಡ್ತಾರೆ. ಹಾಗೆ ಅದೇ ರೀತಿನೇ ಜೆರಿಗೂ ಕೂಡ ಆ ರೌಡಿಗಳು ಫಾಲೋ ಮಾಡ್ತಾರೆ. ಜೆರಿಗೆ ಅವ್ರು ಫಾಲೋ ಮಾಡೋದು ಕೂಡ ಗೊತ್ತಾಗುತ್ತೆ. ಜೆರಿಗೆ ಅನ್ಸುತ್ತೆ, ನಾನು ಜೋಸ್ ಅಣ್ಣನ ಮನೆಯಲ್ಲಿದ್ರೆ ತುಂಬಾನೇ ಸೇಫ್ ಆಗಿರ್ತೀನಿ ಅಂತ ಅನ್ಕೊಂಡು ಜೋಸ್ ಅಣ್ಣನ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂತಾನೆ. ಜೆರಿ ಅದಕ್ಕೆ ಜೋಶ್ಗೆ ಕಾಲ್ ಮಾಡಿ, ಜೋಸ್ ಅಣ್ಣ ನೀನ್ ಎಲ್ಲಿದೀಯಾ, ಬೇಗ ಬಾ, ನಿನ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಒಂದು ಸ್ಕ್ಯಾಮ್ ಆಗಿದೆ, ಆ ಸ್ಕ್ಯಾಮ್ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು, ಬೇಗ ಬಾ ಅಂತ ಕಾಲ್ ಅನ್ನ ಕಟ್ ಮಾಡ್ತಾನೆ. ಜೋಸ್ ಅಣ್ಣನ ಮನೆಗೆ ಜೆರಿ ಹೋಗ್ತಾನೆ.
ಆದ್ರೆ ಜೋಶ್ನವ್ರ ಅಮ್ಮ ತುಂಬಾನೇ ಬಿಸಿ ಇರ್ತಾಳೆ ಹುಡುಗರ ಜೊತೆ ಆಟ ಆಡೋದ್ರಲ್ಲಿ. ಹಾಗಾಗಿ ಅವನ ಅಮ್ಮ ಮನೆಯಲ್ಲಿ ಇರಲ್ಲ. ಜೆರಿ ಮನೆ ಕೀನ ತಗೊಂಡು ಜೋಸಣ್ಣನ ಬೆಡ್ ಮೇಲೆ ಹೋಗಿ ಇಟ್ಕೊಂಡ್ರೆ ಆಯ್ತು ಅಂತ ಹೋಗ್ತಾನೆ. ಬಟ್ ಅಲ್ಲಿ ರೌಡಿಗಳು ಬಂದಿರ್ತಾರೆ. ಅವ್ನಿಗೆ ಗೊತ್ತೇ ಇರುವುದಿಲ್ಲ. ಅಲ್ಲಿ ಅವಾಗ ಆ ರೌಡಿಗಳು ಜೆರಿನ ಸಾಯಿಸ್ಬಿಡ್ತಾರೆ. ಅವ್ರು ಸಾಯಿಸಿ ಹೋದ ನಂತರ ಜೋಶ್ ಬರ್ತಾನೆ 5 ನಿಮಿಷ. ಜೆರಿನ ಸೂಸೈಡ್ ಅನ್ನೋ ಪ್ಲಾನ್ ಅಲ್ಲಿ ಮರ್ಡರ್ ಮಾಡಿ ಹೋಗಿರ್ತಾರೆ ಅವರು. ಆಮೇಲೆ ಜೆರಿದು ಪೋಸ್ಟ್ ಮಾರ್ಟಮ್ ಮಾಡಿ ಅವನ ಕೇಸ್ ನ ಕ್ಲೋಸ್ ಮಾಡ್ತಾರೆ. ವೆಟ್ರಿಯಲ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಇಲ್ಲಿ. ಜೆರಿ ಸಾಯಕ್ಕೂ ಮುಂಚೆ ಅವನು ಹುಡುಗಿಯನ್ನ ಮೀಟ್ ಆಗಿದ್ದಾನೆ. ಅವಳಿಗೆ ಎಲ್ಲ ನಮ್ ವಿಷಯದ ಬಗ್ಗೆ ಹೇಳಿದಾನೆ ಅಂತ ಅನ್ಕೊಂಡು ಇಂದು ಲೇಖನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಮತ್ತೆ ಇಲ್ಲಿ ಇಂದುಗೆ ಕೆಲ್ಸದಿಂದ ಏನು ರೀಸನ್ ಇಲ್ಲಾರ್ದೇನೆ ತೆಗಿಸ್ಬಿಡ್ತಾರೆ. ಅವಳು ಬಸ್ಸಲ್ಲಿ ನನ್ನನ್ನು ಯಾಕೆ ಕೆಲ್ಸದಿಂದ ತೆಗೆದರು ಅಂತ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಾಳೆ. ಅವಾಗ ಅಲ್ಲಿ ರೌಡಿಗಳು ಮತ್ತೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅವಳ ಮೇಲೆ. ಅಲ್ಲಿಗೆ ಜೋಶ್ ಬಂದು ಒಂದ್ ಫೈಟ್ ಅನ್ನ ಮುಗಿಸ್ಕೊಂಡು ಅವಳನ್ನ ಕಾಪಾಡಿ ಸೇವ್ ಮಾಡ್ತಾನೆ. ಆಮೇಲೆ ಜೋಶ್ಗೆ ಒಂದು ಡೌಟ್ ಬರುತ್ತೆ, ಇದನ್ನೆಲ್ಲ ಯಾರೋ ಮಾಡಿಸ್ತಾ ಇದ್ದಾರೆ ನಮ್ ಬೆನ್ ಹಿಂದೆ ನಿಂತ್ಕೊಂಡು ಅಂತ. ಅವಾಗ ಅಲ್ಲಿಗೆ ಜೆರಿ ಫ್ರೆಂಡ್ಸ್ ಈ ತರ ಬಂದು ಜೋಶ್ಗೂ ಮತ್ತು ಇಂದುಗೂ ಜೆರಿ ಮಾಡಿರೋ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳ್ತಾಳೆ. ಅವಾಗ ಅಲ್ಲಿ ಜೆರಿದು ಕೊಲೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಇವ್ರೆ. ಜೋಶ್ ಇದಕ್ಕೆ ಫುಲ್ ಶಾಕ್ ಆಗ್ಬಿಡ್ತಾನೆ. ರೌಡಿಗಳ ಹತ್ರ ಸಿಕ್ಕಾಕೊಳ್ಳೋದ್ ಬೇಡ, ನಮ್ಮೂರಿಗೆ ಒಳ್ಳೆ ರಿಟರ್ನ್ ಹೋಗೋಣ ಬಾ ಅಂತ ಇಂದುಗೆ ಹೇಳ್ತಾನೆ. ಆದ್ರೆ ಇಂದು ಅವನ್ ಮಾತನ್ನ ಕೇಳಲ್ಲ. ಆ ರೌಡಿ ಯಾರೇ ಆಗಿರ್ಲಿ ಎಂತವನೇ ಆಗಿರ್ಲಿ ಜೈಲಿಗೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ಹೇಳಿ ನನಗೆ ಇಲ್ಲಿ ಒಬ್ರು DSP ಪರಿಚಯ ಇದ್ದಾರೆ, ಅವರಿಗೆ ಹೇಳಿದರೆ ಸಾಕು ಆ ರೌಡಿಯನ್ನ ಜೈಲಿಗೆ ಹಾಕ್ತಾರೆ. ಇಂದು ಹಿಂಗಂತ ಹೇಳಿ ಜೋಸಣ್ಣನ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಂಡ್ ಜರಿ ಮಾಡಿರೋ ಇನ್ವೆಸ್ಟಿಗೇಷನ್ ಫೈಲ್ ಗಳನ್ನ ಪೊಲೀಸರಿಗೆ ಕೊಡ್ತಾಳೆ. ಅಲ್ಲಿ ಇಂದುಗೆ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡೋಕೆ ಹೇಳ್ತಾರೆ ಪೊಲೀಸರು. ಅವಾಗ ಅಲ್ಲಿ ಇಂದು ಆ ರೌಡಿ ನೇಮ್ ಅನ್ನ ತಗೊಂತಾಳೆ. ಆ ರೌಡಿ ನೇಮ್ ಕೇಳಿದ ತಕ್ಷಣ ಪೊಲೀಸರ ವರ್ತನೆ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಇಂದುಗೆ ಏನು ಗೊತ್ತಿರಲ್ಲ, ಆ ಎಲ್ಲ ಪೊಲೀಸರು ಆ ರೌಡಿಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಪೊಲೀಸರು ಆ ವೆಟ್ರಿಯಲ್ಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇಂದುನ ಮತ್ತು ಜೋಶ್ನ ಅಲ್ಲೇ ಹಿಡಿದಿಟ್ಕೋತಾರೆ. ಆ ಪೊಲೀಸ್ ಸ್ಟೇಷನ್ಗೆ ರಾಜ್ಬಿ ಶೆಟ್ಟಿ ಎಂಟ್ರಿ ಕೊಟ್ಟು ಅವರಿಬ್ಬರದ್ದು ಚಾಪ್ಟರ್ ನ ಕ್ಲೋಸ್ ಮಾಡ್ಬಿಡಿ ಅಂತ ಪೊಲೀಸರಿಗೆ ಹೇಳಿ ಹೋಗ್ತಾನೆ. ಆದ್ರೆ ಜೋಶು ಪೊಲೀಸರಿಗೆ ಎಲ್ಲರಿಗೂ ಹೊಡೆದು ಎಸ್ಕೇಪ್ ಆಗ್ತಾನೆ. ಜೋಶ್ ತುಂಬಾನೇ ಬುದ್ಧಿವಂತ ಆಗಿರ್ತಾನೆ. ಹಾಗಾಗಿ ಎಲ್ಲಾನು ಮೊದಲೇನೆ ಪ್ಲಾನ್ ಮಾಡಿಟ್ಟಿರ್ತಾನೆ. ಅವನ ಅಮ್ಮನನ್ನು ಮತ್ತು ಇಂದು ತಂಗಿಯನ್ನು ಸೇಫ್ ಆಗಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಅವನ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ಜೋಶ್ ಪೊಲೀಸರಿಗೆ ಹೊಡೆದು ಎಸ್ಕೇಪ್ ಆಗಿರೋದನ್ನ ರಾಜ್ಬಿ ಶೆಟ್ಟಿ ಕೇಳಿ ಅವನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತಾನೆ ಹುಡುಗರನ್ನ ಕಳಿಸ್ತಾನೆ. ಮತ್ತು ಪೊಲೀಸರಿಗೂ ಕೂಡ ಹೇಳಿರ್ತಾನೆ, ಯಾವುದೇ ಗಾಡಿ ಆಗ್ಲಿ ಎಲ್ಲ ಗಾಡಿಗಳನ್ನ ಚೆಕ್ ಮಾಡಿ ಬಿಡು, ರೋಡ್ ಅಲ್ಲಿ ಯಾವುದೇ ಒಂದು ಗಾಡಿ ಕೂಡ ಮಿಸ್ ಆಗಿ ಹೋಗ್ಬಾರ್ದು. ಅವನು ನನಗೆ 24 ಅವರ್ಸ್ ಅಲ್ಲಿ ಬೇಕೇ ಬೇಕು ಅಂತ DSP ಗೆ ಕಾಲ್ ಮಾಡಿ ಹೇಳ್ತಾನೆ. ಪೊಲೀಸ್ ಕೂಡ ರೌಡಿ ಹೇಳ್ದಂಗೆನೆ ಮಾಡ್ತಾನೆ. ಆದ್ರೆ ಜೋಶು DSP ಮನೆಗೆ ಅವನ ಹೆಂಡತಿಗೆ ಗನ್ ಅನ್ನು ಇಟ್ಟು ಎದುರಿಸಿ, ನನ್ನನ್ನು ನಿಮ್ಮ ಪೊಲೀಸ್ ಅವರ ಕಡೆಯಿಂದ ಬಚಾವ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಹೆಂಡತಿ ತಲೆಗೆ ಗುಂಡನ್ನ ಹಾರಿಸ್ತೇನೆ ಅಂತ ಎದುರಿಸ್ತಾನೆ. ಜೋಶ್ದು ಪ್ಲಾನ್ ಏನು ಅಂದ್ರೆ ಅವನ ಫ್ಯಾಮಿಲಿಯನ್ನ ಆಂಡ್ರ್ಯೂ ಮನೆಗೆ ಶಿಫ್ಟ್ ಮಾಡಿ ರೌಡಿ ಆದಂತ ರಾಜ್ಬಿ ಶೆಟ್ಟಿಯನ್ನು ಮುಗಿಸಿ ಅವತ್ತೇ ಅವನ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆಮೇಲೆ DSP ಕಾರಲ್ಲಿ ಹಿಂದಿನ ಸೀಟಲ್ಲಿ ಜೋಶ್ನ ಫ್ಯಾಮಿಲಿ ಕೂರಿಸಿ ಜೋಶ್ ಕೂಡ ಹಿಂದೆನೆ ಕುತ್ಕೊಂಡು DSP ತಲೆಗೆ ಗನ್ ಅನ್ನ ಇಟ್ಕೊಂಡು ಕಾರ್ನ ಡ್ರೈವ್ ಮಾಡಕ್ಕೆ DSPಗೆ ಹೇಳ್ತಾನೆ. ಜೋಶ್ಗೆ ಎಲ್ಲಿವರೆಗೂ DSP ಹೆಲ್ಪ್ ಬೇಕಾಗುತ್ತೋ ಅಲ್ಲಿವರೆಗೂ ಕೂಡ DSP ಹೆಲ್ಪ್ ಅನ್ನ ತಗೊಂತಾನೆ. ಆಮೇಲೆ DSP ನ ಮತ್ತು ಅವನ ಫ್ಯಾಮಿಲಿಯನ್ನ ಕೆಳಗಡೆ ಇಳಿಸಿ ಕಾರ್ ತಗೊಂಡು ಜೋಶು ಹೋಗ್ತಾನೆ. ಆಮೇಲೆ ಹೋಗ್ತಾ ಹೋಗ್ತಾ ಜೋಶ್ ಇರೋ ಜಾಗಕ್ಕೆ ಆಂಡ್ರ್ಯೂವನ್ನ ಕರೆಸ್ಕೊಳ್ತಾನೆ. ಆಂಡ್ರ್ಯೂ ಕಾರ್ ತಗೊಂಡು ಬರುವಾಗ ಜೋಶ್ ಕಾರಿಗೆ ರೌಡಿಗಳು ಲಾರಿಯನ್ನು ತಂದು ಡ್ಯಾಶ್ ಮಾಡ್ತಾರೆ. ಇಲ್ಲಿ ಯಾರಿಗೂ ಏನು ಆಗಲ್ಲ, ಬಟ್ ಇಂದುನ ತಕೊಂಡು ಹೋಗ್ತಾರೆ. ಜೋಶು ಅವನ ಫ್ಯಾಮಿಲಿಯನ್ನ ಆಂಡ್ರ್ಯೂಗೆ ಒಪ್ಪಿಸಿ ಆ ಇಂದು ಲೇಖನ ಕರ್ಕೊಂಡು ಹೋಗಿರೋ ಜಾಗಕ್ಕೆ ಇವನು ಕೂಡ ಹೋಗಿ ಅಲ್ಲಿ ಒಂದು ಫೈಟ್ ಅನ್ನ ಮಾಡ್ತಾನೆ. ಅವನನ್ನು ಸಾಯಿಸಿ ಹೀರೋಯಿನ್ ಕರ್ಕೊಂಡು ಬರ್ತಾನೆ. ಇದೆಲ್ಲ ಮುಗಿದ್ಮೇಲೆ ಅವನು ಕೂಡ ಅವನ ಫ್ಯಾಮಿಲಿ ಜೊತೆ ಅವನ ತಮ್ಮ ಊರಿಗೆ ಹೋಗ್ತಾನೆ. ಇಂದು ಮನೆಯವರು ಜೋಶ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರಲ್ವಾ, ಅದನ್ನ ಇವಾಗ ವಾಪಸ್ ತಗೊಂತಾರೆ. ಇಲ್ಲಿಗೆ ಈ ಟರ್ಬೋನ ಕತೆ ಮುಗೀತು. ಈ ಮೂವಿ ನೋಡಕ್ಕೆ ಕಾರಣನೇ ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್. ಈ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರ ವಿಲನ್ ಪಾತ್ರ ಮಾತ್ರ ಅದ್ಭುತವಾಗಿನೇ ಮೂಡಿ ಬಂದಿದೆ. ಯಾರ್ಯಾರು ಈ ಸಿನಿಮಾವನ್ನು ನೋಡಿದೀರಾ, ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಕಾಮೆಂಟ್ ಅನ್ನ ಮಾಡಿ. ಇನ್ನು ಯಾರ್ಯಾರು ಈ ಮೂವಿಯನ್ನ ನೋಡಿಲ್ವೋ ಬೇಗ ಹೋಗಿ OTT ಅಲ್ಲಿ ನೋಡಿ.